ನನ್ನ ಅಮ್ಮ ಒಂದು ಬೆಳಗ್ಗೆ ಬೇಗ ಎದ್ದು ಎಂತಂತಿಲ್ಲ ಮಾರೆ, ಒಮ್ಮೆ ಆಚೆ ಓಡ್ತಾರೆ ಒಮ್ಮೆ ಈಚೆ ಓಡ್ತಾರೆ, ಬಾರಿ ಬಿಸಿ ಅಂದ್ರೆ ಬಿಸಿ. ಗ್ರೈಂಡರ್ ಅಲ್ಲಿ ಏನೋ ಕಡಿತಾ ಇದ್ದಾರೆ, ಮತ್ತೆ ಸ್ವಲ್ಪ ಹೊತ್ತಲ್ಲಿ ನೋಡುವಾಗ ಮಡ್ಲೆ ಎಳಿತಿದ್ದಾರೆ ಅಲ್ಲಿ. ನಾನು ಸ್ವಲ್ಪ ಹತ್ರ ಹೋಗಿ ನೋಡುವ ಅಂತ ಹೋದಾಗ ಎಲೆಯ ದೋಸೆ ಬಣಲೆಯಲ್ಲಿ ಗೋಳಿ ಬಜೆ ತರ ಎಲ್ಲ ಬಿಡ್ತಾ ಇದ್ದಾರೆ. ವಿಷಯ ಅಂತ ಕೇಳಿದಾಗ ನಮ್ಮ ಚರ್ಚ್ ಅಲ್ಲಿ ಆಟಿಯ ಸೆಲೆಬ್ರೇಷನ್ ಅಂತೆ. ಎಲ್ಲರೂ ಮನೆಯಿಂದ ಬರುವಾಗ ಒಂದೊಂದು ಆಟಿಯ ಫುಡ್ ಮಾಡಿ ತಕೊಂಡು ಹೋಗ್ಲಿಕ್ಕೆ ಅಂತ ಇಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈ ವಿಷಯ ತಿಳಿದಿದ್ದೆ ನನ್ನ ಬಾಯಲ್ಲಿ ನೀರು ಬಂದು ರಪ್ಪ ಹೊರಡಿ ಚರ್ಚಿಗೆ ಮುಟ್ಟಿದೆ. ಗಟ್ಟಿ ತಿನ್ಲಿಕ್ಕೆ ಸಿಗ್ತದಲ್ಲ ಅಂತ. ಫಸ್ಟ್ ಇವರದೆಲ್ಲ ಪ್ರೋಗ್ರಾಮ್ ಆಯ್ತಾ, ಪ್ರೋಗ್ರಾಮ್ ಎಲ್ಲ ಯಾರು ನೋಡ್ತಾರೆ, ಅದೆಲ್ಲ ನಾವು ನೋಡುದಿಲ್ಲ. ನಾವು ಬಂದದ್ದು ಮೇಲಿ ತಿನ್ಲಿಕ್ಕೆ. ನನ್ನ ಕಾನ್ಸಂಟ್ರೇಷನ್ ಇವರು ತಂದ ತಿಂಡಿಗಳ ಮೇಲೆ ಇದೆ. ಪ್ರೋಗ್ರಾಮ್ ಆದದ್ದೇ ಇಲ್ಲಿ ಡಬ್ಬ ಓಪನ್ ಮಾಡ್ಲಿಕ್ಕೆ ಶುರು. ಎಂತೆಲ್ಲ ಐಟಮ್ ಮಾರೆ, ಪತ್ರೋಡೆ, ಅರಸಿನ ಎಲೆ, ಗಟ್ಟಿ, ಮೆಂತೆ ಗಂಜಿ, ಪಾಯಸ ಎಲ್ಲ ಇತ್ತು. ಎಲ್ಲ ಆಟಿಯ ಫುಡ್ಗಳು ಒಳ್ಳೆ ಸೂಪರ್ ಪ್ಲೇಟ್ ಅಲ್ಲಿ ರೆಡಿ ಮಾಡ್ತಾ ಇದ್ರು. ನಾನೊಂದು ನಿಧಾನ ಹೋಗಿ ಹಲಸಿನ ಬಜೆ ತೆಗೆದು ಬಾಯಿಗೆ ಹಾಕುವಂತ ಹೋದೆ ಆಯ್ತಾ. ಆಚೆ ನಿಂತ ಆಂಟಿ ಯಾವಾಗ ನೋಡಿದ್ರು ಅಂತಿಲ್ಲ ಮಾರೆ, ಒಂದು ಸಮ ಬೈದ್ರು ನಂಗೆ. ಇಲ್ಲಿ ಸುಜಿ ಆಂಟಿ ಅವರಿಂದ ಕ್ಯಾಟರಿಂಗ್ ಸರ್ವಿಸ್ ನಡೀತಾ ಇದೆ. ಮನೆಯಿಂದ ಬರುವಾಗ ಮಣ್ಣಿ ಎಲ್ಲ ಮಾಡಿ ತಂದಿದ್ದಾರೆ. ಇದೆಂತ ಮಾರೆ, ಕಾಣೆ ಫ್ರೈ ತರ ಇದೆ. ಇಲ್ಲಿ ನಮ್ಮ ಥಾಮಸ್ ಅಂಕಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಯ್ತಾ. ಮೊದ್ಲೇ ಒಂದು ಪ್ಲೇಟ್ ನಿಂತು ತಿಂದಿದ್ದಾರೆ, ಮತ್ತೆ ಉಳ್ದದೆಲ್ಲ ತೊಟ್ಟೆಯಲ್ಲಿ ಹಾಕಿ ಮನೆಗೆ ತಕೊಂಡು ಹೋಗ್ತಾ ಇದ್ದಾರೆ. ವಾ, ಓ ಇಲ್ಲಿ ನೋಡಿ, ನನ್ನ ಅಮ್ಮ ಬೆಳಗ್ಗೆ ಎದ್ದು ಎಳ್ದ ಮಡ್ಲೆಲ್ಲ ಇಲ್ಲಿದೆ. ಎಲ್ಲ ಡೆಕೋರೇಷನ್ ಗೆ ಯೂಸ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಎಲ್ಲ ಸೇರಿ ಗಟ್ಟಿ ತಿನ್ನುವಾಗ ನಮ್ಮ ಜನೆಟ್ ಆಂಟಿ ಅವರಿಂದ ಒಂದು ಒಳ್ಳೆ ಟ್ರೆಡಿಷನಲ್ ಪದ್ಯ ಆಯ್ತಾ. ಇವರ ಹಾಗೆ ವಾಯ್ಸ್ ನಮ್ಮ ಕೆಮ್ಮಣ್ಣಲ್ಲಿ ಬೇರೆ ಯಾರ್ದಿಲ್ಲ. ಎಂತ ವಾಯ್ಸ್ ಮಾರೆ, ನೀವೇ ಕೇಳಿ. ಎಲ್ಲಿ ನೋಡ್ಬೋದು ನಮ್ಮ ಚರ್ಚ್ ಫಾದರ್ ಇಡೀ ಪ್ಲೇಟ್ ಅಲ್ಲಿ ಒಂದು 10-15 ಐಟಮ್ಸ್ ಎಲ್ಲ ಒಟ್ಟಿಗೆ ಹಾಕಿ ಗಟ್ಟಿ ತಿಂತಾ ಇದ್ದಾರೆ. ನಮ್ಮ ಪೆಟ್ರಿಷಾ ಅಕ್ಕ ಒಳ್ಳೆ ಮರಾಠಿ ಸ್ಟೈಲ್ ಅಲ್ಲಿ ಸೀರೆ ಎಲ್ಲ ಹಾಕಿ ಬಂದಿದ್ದಾರೆ. ನಾನ್ಸ ನೋಡುದು ಇವ್ರೆಂತ ಅಂಜಲ್ ಫ್ರೈ ಆಗ್ತಾ ಇದ್ದಾರ ಅಂತ. ಮತ್ತೆ ಪಾತ್ರೆ ನೋಡುವಾಗ ಗುಜ್ಜದ ಪೋಡಿ ಆಗ್ತಾ ಇದ್ದಾರೆ. ನಾನು ಒಂದು ಪ್ಲೇಟ್ ಫುಲ್ ತಿಂಡಿ ಹಾಕಿ ಸಿಕ್ಕಿದ ಚಾನ್ಸ್ ಅಂತ ಗಟ್ಟಿ ತಿಂದದ್ದೇ ಆಯ್ತಾ. ಇಲ್ಲಿ ಉಳ್ದದೆಲ್ಲ ಯಾರು ವೇಸ್ಟ್ ಮಾಡ್ಲಿಕ್ಕಿಲ್ಲ. ಯಾವ್ದೆಲ್ಲ ಬೇಕು ಪ್ಲಾಸ್ಟಿಕ್ ತೊಟ್ಟೆ ಡಬ್ಬದಲ್ಲಿ ಎಲ್ಲ ತಕೊಂಡು ಹೋಗ್ಲಿಕ್ಕೆ, ಎಲ್ಲ ತಕೊಂಡು ಹೋಗಿ ಅಂತ ಹೇಳಿದ್ದೆ. ಅದನ್ನ ಕೇಳಿ ನಮ್ಮ ಜ್ಯೋತಿ ಆಂಟಿ ಅವರು ಬಾಳೆ ಗಿಡ ಎಲ್ಲ ತಕೊಂಡು ಹೋದದ್ದಿ. ಒಳ್ಳೆ ಗಮ್ಮತ್ತಾಯ್ತಾಯ್ತಾ. ನಂಗೆ ಅಂತೂ ತುಂಬಾ ಗಮ್ಮತ್ತಾಯ್ತು ಈ ತರ ಆಟಿಯಲ್ಲಿ ಒಳ್ಳೊಳ್ಳೆ ತಿಂಡಿ ತಿನ್ಲಿಕ್ಕೆ. ಎಲ್ಲ ತಿಂಡಿಯನ್ನ ಇವರೆಲ್ಲ ಸೇರಿ ಮನೆಯಲ್ಲೇ ಮಾಡಿದ್ದಲ್ಲ, ಅದಕ್ಕೆ ತುಂಬಾ ಟೇಸ್ಟ್ ಇತ್ತು. ಐ ಹೋಪ್ ನಿಮ್ಗೆ ನಮ್ಮ ಇವತ್ತಿನ ವಿಡಿಯೋ ಇಷ್ಟ ಆಯ್ತಂತ. ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಹೋಗ್ತಾ ಹೋಗ್ತಾ ನನ್ನ ಪೇಜ್ ಅನ್ನ ಫಾಲೋ ಮಾಡಿ.